भगवद्गीता किञ्चिदधीता गङ्गाजललवा कणिका पीता भगवद्गीता किञ्चिदधीता गङ्गाजललवा कणिका पीता सकृदपि येन मुरारी सकृदपि येन मुरारी समर्चा क्रियते तस्य यमेन न चर्चा क्रियते तस्य यमेन न चर्चा भज गोविन्दं भज गोविन्दं भज मूढमते सम्प्राप्ते सन्निहिते काले सम्प्राप्ते सन्निहिते काले नहि नहि रक्षति डुक्रीकरणे नहि नहि रक्षति डुक्रीकरणे भज गोविन्दं भज गोविन्दं गोविन्दं भज मूढमते शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे अम्ब त्वामनुसन्ददामि भगवद्गीते भवद्वेषिणी न च तस्मान्मनुष्येषु कश्चिन्मे प्रियकृत्तमः भविता न च मे तस्मादन्यः प्रियतरो भुवि य इमं परमं गुह्यं मद्भक्तेष्वभिधास्यति भक्तिं मयि परां कृत्वा मामे वैष्यत्य संशयः। ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸವನ್ನು ಪುರುಷೋತ್ತಮ ಯೋಗ 15ನೇ ಅಧ್ಯಾಯದ ವ್ಯವಸ್ಥೆಯ ಬಗ್ಗೆ ತಿಳಿಸುತ್ತಾ ಪರಮಾತ್ಮನು ಅಶ್ವತ್ಥ ವೃಕ್ಷವನ್ನು ಹೋಲಿಸಿ ಮಾತನಾಡುತ್ತಿರುವುದರಿಂದ ಈ ದಿವ್ಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ 2ನೇ ಅಧ್ಯಾಯವಾದ ಸಾಂಖ್ಯಯೋಗವನ್ನು ಆರಂಭಿಸಿ 52-53 ಶ್ಲೋಕಗಳವರೆಗೆ ನೋಡಿದ್ದೇವೆ. ಪರಮಾತ್ಮನು ವ್ಯವಸ್ಥಾತ್ಮಕವಾಗಿ ಹೇಗೆ ಈ ಜಗತ್ತು ವ್ಯಷ್ಟಿ ಸಮಷ್ಟಿ ಮತ್ತು ವಿಶ್ವರೂಪವನ್ನು ಹೊಂದಿದೆ ಎಂಬುದನ್ನು ವರ್ಣಿಸುತ್ತಾ ಅರ್ಜುನನಿಗೆ ಹೇಳುವ ನವದಲ್ಲಿ ಸಾಮಾನ್ಯ ಒಬ್ಬ ಮನುಷ್ಯನಿಗೂ ಅರ್ಥವಾಗುವ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ದಿವ್ಯ ವ್ಯವಸ್ಥೆಯನ್ನು ತಿಳಿಸಿಕೊಡುತ್ತಿದ್ದಾನೆ. ಈ ದಿವ್ಯ ವ್ಯವಸ್ಥೆಯ ಮೂಲಭೂತವಾದಂತಹ ಧರ್ಮ ಎಂಬುದೇ ಪ್ರತಿ ಜೀವಕ್ಕೂ ಮಾರ್ಗವಾಗಿ ಪಥವಾಗಿ
ಉಂಟು ಮಾಡಲ್ಪಟ್ಟಿದೆ. ಈ ಧರ್ಮಪಥದಲ್ಲಿ ಜನನದಿಂದಲೇ ಆರಂಭಿಸಿ ಪ್ರತಿಯೊಬ್ಬ ಜೀವಿಯು ಕರ್ಮಗಳನ್ನು ಆಚರಿಸುವ ಮೂಲಕ ಪರಮಾತ್ಮನೆಡೆಗೆ ಸಾಗುತ್ತಿರುತ್ತಾನೆ. ಈ ಒಂದು ಇಹಲೋಕದಲ್ಲಿ ಹುಟ್ಟು ಸಾವುಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಈ ಭೌತಿಕ ದೇಹವೆಂಬುದು ಬಂದು ಹೋಗುತ್ತಲೇ ಇರುವ ಕಾರಣದಿಂದ ಯಾವ ವ್ಯಕ್ತಿಯೂ ನಾಶವಾಗುವುದಿಲ್ಲ. ಅವ್ಯಕ್ತದಿಂದ ವ್ಯಕ್ತ ರೂಪಕ್ಕೂ, ಸಾವಿನೊಡನೆ ವ್ಯಕ್ತದಿಂದ ಅವ್ಯಕ್ತಕ್ಕೂ ನಿರಂತರವಾದ ಚಕ್ರಾಕಾರದ ಈ ಪಥದಲ್ಲಿ ಪ್ರತಿ ಜೀವಿಯೂ ಹುಟ್ಟುತ್ತಲೇ ಇರುತ್ತಾನೆ. ಜಾತಸ್ಯ ಹಿ ಧ್ರುವೋ ಮೃತ್ಯುಹೋ ಧ್ರುವಂ ಜನ್ಮ ಮೃತಸ್ಯ ಚ ಎಂಬ ಭಗವದ್ ವಾಣಿಯಂತೆ ಇಹಲೋಕದಲ್ಲಿ ಹುಟ್ಟು ಸಾವುಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಜೀವ ಯಾಕಪ್ಪ, ಯಾಕೆ ಈ ಹುಟ್ಟು ಸಾವುಗಳು, ಯಾಕೆ ಈ ಪ್ರಪಂಚ ಎಂಬ ಪ್ರಶ್ನೆಗೆ ಪರಮಾತ್ಮನು ಅಲ್ಲಿಯೇ ಉತ್ತರ ಕೊಟ್ಟು ಬಿಡುತ್ತಾನೆ. ಪ್ರತಿಯೊಂದು ಜೀವಿಯೂ ಧರ್ಮ ಮಾರ್ಗದಲ್ಲಿ ಸಾವಿನ ತನಕವೂ ಜೀವನ ಮಾರ್ಗವನ್ನು ಸವೆಸಿದರೆ, ಈ ಕಾಲ ದೇಶಗಳನ್ನು ಅನುಭವಿಸಿದರೆ ಅವನಿಗೆ ಶಾಶ್ವತವಾದ ಲೋಕಗಳು ಸಿಗುತ್ತದೆ. ಇಲ್ಲವಾದರೆ ಈ ಮರ್ತ್ಯಲೋಕದಲ್ಲಿಯೇ ಮತ್ತೆ ಮತ್ತೆ ಹುಟ್ಟಿ ಸಾಯುವ ಪ್ರಕ್ರಿಯೆಯನ್ನು ತಪ್ಪಿಸಿಕೊಳ್ಳಲಾಗದು. ಆ ಕಾರಣದಿಂದ ಹುಟ್ಟು ಸಾವಿನ ಚಕ್ರದಿಂದ ಹೊರಬರಬೇಕಾದರೆ ಧರ್ಮ ಮಾರ್ಗದಲ್ಲಿ ಮೋಕ್ಷವನ್ನೇ ಗುರಿಯನ್ನಾಗಿಟ್ಟುಕೊಂಡು ಯಾವ ಪದವಿಯನ್ನು, ಯಾವ ಧಾಮವನ್ನು ಸೇರಿದರೆ ಹಿಂತಿರುಗಿ ಬರುವುದಿಲ್ಲವೋ ಅಂತಹ ಪರಂಧಾಮವನ್ನು, ಪರಮ ಪದವಿಯನ್ನು, ಪರಮಾತ್ಮನ ಸಾಯುಜ್ಯವನ್ನು, ಸನ್ನಿಧಿಯನ್ನು ಪಡೆದುಕೊಳ್ಳಬಹುದು ಎಂಬುದಾಗಿ ಇದುವರೆಗೆ ಸಾಂಖ್ಯಯೋಗದಲ್ಲಿ ತಿಳಿಸಿಕೊಟ್ಟ ಪರಮಾತ್ಮನು ಪ್ರತಿಯೊಂದು ವ್ಯಕ್ತಿಗೂ ಇದು ಅನುಕೂಲಕರವಾಗಿಯೇ ವ್ಯವಸ್ಥೆಯನ್ನು ಮಾಡಲ್ಪಟ್ಟಿದೆ. ಇದರಲ್ಲಿ ಯಾರಿಗೂ ಅನಾನುಕೂಲವೇ ಇಲ್ಲ. ಎಲ್ಲರಿಗೂ ಧರ್ಮಪಥದಲ್ಲಿ ಹೋಗಲು ಅನುಕೂಲಗಳೇ ಇದೆ ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಾನೆ. ಹಾಗಾಗಿ ಭಗವದ್ಗೀತೆ ಸಾಮಾನ್ಯ ಮನುಷ್ಯನಿಗೂ ಬೇಕಾಗಿರುವಂತಹ ಜ್ಞಾನ ಭಂಡಾರ, ಭಗವದ್ವಾಣಿ. ಭಗವಂತನು ಶ್ರೀಕೃಷ್ಣನ ಅವತಾರದಲ್ಲಿ ಕೃಷ್ಣಾವತಾರಿಯಾಗಿ ಈ ಗೀತೆಯನ್ನು ಹೇಳುತ್ತಿರುವ ಕಾರಣದಿಂದ ಅವನು ನಮ್ಮಂತೆಯೇ ಮನುಷ್ಯನಾಗಿ ಬಂದು ಅರ್ಜುನನಿಗೆ ಸಾರಥಿಯಾಗಿ ನಿಂತು ಯುದ್ಧರಂಗದಲ್ಲಿ ಮನೋದೌರ್ಬಲ್ಯಕ್ಕೊಳಗಾದ ಅರ್ಜುನನು ಯುದ್ಧ ಮಾಡಬೇಕೆಂಬ ಕರ್ತವ್ಯವನ್ನು ಅವನಿಗೆ ಮತ್ತೆ ಮತ್ತೆ ಜ್ಞಾಪಿಸುತ್ತಾ ಕರ್ತವ್ಯ ಭ್ರಷ್ಟನಾಗಬೇಡ ಎಂಬುದಾಗಿ ತಿಳಿಸುತ್ತಾ ಮನೋದೌರ್ಬಲ್ಯವನ್ನು ಹೋಗಲಾಡಿಸಿ ಅವನನ್ನು ಯುದ್ಧಕ್ಕೆ ಪ್ರೇರೇಪಣೆ ಮಾಡುವುದಕ್ಕೋಸ್ಕರವಾಗಿ ಈ ಗೀತೆಯನ್ನು ಹೇಳುತ್ತಲಿದ್ದಾನೆ. ಬರೀ ಯುದ್ಧ ಕರ್ಮವನ್ನು ಮಾಡುವುದಕ್ಕೆ ಅರ್ಜುನನಿಗೆ ಮಾತ್ರ ಹೇಳಿದನೆಂಬುದಾಗಿ ನಾವು ತಿಳಿದುಕೊಳ್ಳಬಾರದು. ಪ್ರತಿ ಜೀವಿಗೂ ಅನುಕೂಲಕರವಾದ ರೀತಿಯಲ್ಲಿ ಜೀವನೋಪಾಯವನ್ನಾಗಲಿ, ಜೀವನ ಮಾರ್ಗವನ್ನಾಗಲಿ, ಧರ್ಮಪಥದ ಆಚರಣೆಯನ್ನಾಗಲಿ ಪರಮಾತ್ಮನು ತಿಳಿಸಿಕೊಡುತ್ತಿದ್ದಾನೆ. ಆದುದರಿಂದ ಮಾನವ ಸಂಕುಲಕ್ಕೆ ಮಾತ್ರವಲ್ಲ, ಪ್ರಾಣಿ ಸಂಕುಲಕ್ಕೂ ಅನುಕೂಲವಾಗುವ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ವಿವರಣೆ ಕೊಡುತ್ತಿದ್ದಾನೆ. ಈ ವ್ಯವಸ್ಥೆಯ ವಿವರಣೆಯನ್ನೇ ತಿಳಿದುಕೊಳ್ಳುವ ಗುರಿಯನ್ನಿಟ್ಟುಕೊಂಡು ಭಗವದ್ಗೀತೆಯನ್ನು ನಾವು ಅಭ್ಯಾಸ ಮಾಡಲು ಆರಂಭಿಸಿದ್ದೇವೆ. ಈ ವ್ಯವಸ್ಥೆ ಹೇಗೆ ನಡೆಯುತ್ತಿದೆ? ಹುಟ್ಟಿನ ನಂತರ ಸಾವು ನಿಶ್ಚಿತ. ಆ ಹುಟ್ಟು ಸಾವುಗಳ ಮಧ್ಯದಲ್ಲಿರುವ ಕಾಲಗತಿಯಲ್ಲಿ, ಜೀವನ ಮಾರ್ಗದಲ್ಲಿ ಪ್ರತಿಯೊಂದು ಜೀವಿಯು ಧರ್ಮಪಥದಲ್ಲಿಯೇ ಇರುತ್ತಾನೆ. ಕರ್ಮಗಳನ್ನು
ಪುರುಷಾರ್ಥಗಳಿಗಾಗಿ ಮಾಡುತ್ತಾನೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥಗಳಿದೆ ಎಂಬುದಾಗಿ ಋಷಿಮುನಿಗಳು ಹೇಳುತ್ತಾರೆ. ಧರ್ಮವೇ ಆರಂಭ, ಧರ್ಮದ ಪಥವೇ ಪರಮಾತ್ಮನು ಎಲ್ಲರಿಗೂ ಹೇಳಿರುವಂಥದ್ದು. ನಾವು ಆ ಧರ್ಮವನ್ನೇ ತಿಳಿದುಕೊಳ್ಳದೆ ಜೀವನವನ್ನು ಹುಟ್ಟಿನಿಂದ ಆರಂಭಿಸುತ್ತಿದ್ದೇವೆ, ನಡೆದುಕೊಳ್ಳುತ್ತಿದ್ದೇವೆ, ಆಚರಣೆಗಳನ್ನು ಮಾಡುತ್ತಿದ್ದೇವೆ. ಧರ್ಮದ ಪಥದಲ್ಲಿ ನಾವು ಮಾಡುತ್ತಿದ್ದೇವೆಯೇ ಎಂಬ ಪ್ರಶ್ನೆಯನ್ನು ಹಾಕಿಕೊಂಡೊಡನೆ ಗೀತಾಜ್ಞಾನವು ಅವಶ್ಯಕವಾಗುತ್ತದೆ. ಧರ್ಮದ ಪಥದಲ್ಲಿ ಅರ್ಥಕಾಮಗಳನ್ನು ಗಳಿಸಬೇಕು. ಅರ್ಥಕಾಮಗಳನ್ನು ಗಳಿಸಿ ಅರ್ಥ ಮತ್ತು ಕಾಮಗಳೆಂಬ ಸಮುದ್ರಗಳನ್ನು, ಸರೋವರಗಳನ್ನು ದಾಟಿದ ನಂತರದಲ್ಲಿ ಜೀವನ ಪಥದಲ್ಲಿ ಮೋಕ್ಷವು ದೊರಕುತ್ತದೆ. ಧರ್ಮದಿಂದ ಮೋಕ್ಷ ನೇರವಾಗಿ ಶಂಕರಾಚಾರ್ಯರಾದಿ ಆಚಾರ್ಯರುಗಳಿಂದ ಆಚರಿಸಲ್ಪಟ್ಟರೂ ಸಾಮಾನ್ಯ ಜೀವಿಗೆ ಅದು ನಿಲುಕುವುದಲ್ಲ. ಸಾಮಾನ್ಯ ಜೀವಿಯು ಹುಟ್ಟಿನಿಂದ ಅರ್ಥಕಾಮಗಳನ್ನು ಪಡೆದುಕೊಳ್ಳುವುದರಲ್ಲೇ ಮಗ್ನನಾಗಿ ಬಿಡುತ್ತಾನೆ. ಆದುದರಿಂದಲೇ ಮಾಯೆ ಎಂಬುದಾಗಿ ಹೇಳುವುದು. ಮಾಯಾ ಎಂದರೆ ಮಾಯಾಶಕ್ತಿ. ಅರ್ಥ ಕಾಮಗಳಲ್ಲಿ ಸೆಳೆದುಕೊಂಡು ಬಿಡುತ್ತದೆ. ಆ ಚಕ್ರದೊಳಗೆ ನಾವು ಸಿಕ್ಕಿ ಹಾಕಿಕೊಂಡು ಬಿಡುತ್ತೇವೆ. ಅದರಿಂದ ಹೊರಬರಲಾಗದೆ ಸಾವನ್ನಪ್ಪುತ್ತೇವೆ. ಧರ್ಮ ಮಾರ್ಗದಲ್ಲಿದ್ದಾಗ ಅರ್ಥಕಾಮಗಳು ಎಷ್ಟು ಬೇಕೋ ಅಷ್ಟು ಗಳಿಸಿ ಮೋಕ್ಷವನ್ನೇ ಗುರಿಯನ್ನಾಗಿಟ್ಟುಕೊಂಡು ಸಾಧಕನು ಸಾಧಿಸುತ್ತಾ ಪರಂಧಾಮವನ್ನು, ಪರಮ ಪದವಿಯನ್ನು ಪಡೆದುಕೊಳ್ಳುತ್ತಾನೆ. ಈ ರೀತಿ ಹಲವಾರು ಸಿದ್ಧಪುರುಷರುಗಳು, ಯೋಗಿಗಳು ಮಾಡಿದ್ದಾರೆ, ನಂತರವೂ ಮಾಡುವರು. ಎಂದಿಗೂ ಈ ಚಕ್ರವು ನಡೆಯುತ್ತಲೇ ಇರುತ್ತದೆ ಎಂಬುದಾಗಿ ಕೃಷ್ಣನು ತಿಳಿಸುತ್ತಾ ಈ ವ್ಯವಸ್ಥೆಯನ್ನು ವರ್ಣಿಸುತ್ತಿದ್ದಾನೆ. ಧರ್ಮ ಮಾರ್ಗದಲ್ಲಿ ಅರ್ಥಕಾಮಗಳು ಮಾಯಾಶಕ್ತಿಗಳಂತೆ ಕೆಲಸ ಮಾಡುತ್ತದೆ. ಹುಟ್ಟಿನಿಂದಲೇ ಈ ನಮ್ಮ ದೇಹವು ನಮಗೆ ಮಾಯೆಯಂತೆ ಕೆಲಸ ಮಾಡುತ್ತದೆ. ಇದು ಮಾಯಾಶಕ್ತಿಯೇ. ದೇಹವೂ ಒಂದು ರೀತಿಯ ಮಾಯೆಯೇ. ಈ ಮಾಯೆ ಎಂಬುದು ದೇಹದಲ್ಲಿ ನಾವು ಚಲಿಸುತ್ತಿರುವಾಗ, ಕಾಲಕ್ರಮದಲ್ಲಿ ಕಳೆಯುತ್ತಿರುವಾಗ ವಾಹನವನ್ನಾಗಿ ಉಪಯೋಗಿಸಿಕೊಂಡು ಅರ್ಥಕಾಮಗಳನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಗಳಿಸುತ್ತಾ ಮೋಕ್ಷವನ್ನೇ ಗುರಿಯಾಗಿಟ್ಟುಕೊಂಡು ಸಾಧಿಸುವ ಸಾಧಕನಿಗೆ ಪರಮಾತ್ಮ ಪ್ರಾಪ್ತಿ, ಪರಮ ಪದವಿಯ ಪ್ರಾಪ್ತಿಯು ಖಂಡಿತವಾಗಿ ಆಗುತ್ತದೆ ಎಂಬುದಾಗಿಯೇ ಗೀತಾ ಸಂದೇಶ. ಈ ಒಂದು ದೃಷ್ಟಿಯಲ್ಲಿ ನಾವುಗಳು ಭಗವದ್ಗೀತೆಯನ್ನು ಧರ್ಮ, ಅರ್ಥ, ಕಾಮ, ಮೋಕ್ಷವೆಂದರೆ ಪರಂಧಾಮವನ್ನು ಹೊಂದುವುದು, ಪರಮ ಪದವಿಯನ್ನು ಹೊಂದುವುದು, ಮತ್ತೆ ಹುಟ್ಟು ಸಾವಿನ ಚಕ್ರದೊಳಗೆ ಸಿಲುಕದೇ ಇರುವುದು, ಅದನ್ನೇ ಮೋಕ್ಷವೆಂಬುದಾಗಿ ಅರ್ಥ ಮಾಡಿಕೊಂಡು ಶಂಕರರು ಧರ್ಮ ಮಾರ್ಗದಲ್ಲಿ ಅರ್ಥಕಾಮಗಳನ್ನು ಬಿಟ್ಟು ಮೋಕ್ಷವನ್ನೇ ನೇರವಾಗಿ ಗುರಿಯಾಗಿಟ್ಟುಕೊಂಡು ಸನ್ಯಾಸ ಯೋಗವನ್ನು ಹೇಳಿ ಯತಿಗಳಾಗಿಯೂ ಯೋಗಿಗಳಾಗಿಯೂ ಸಾಧಿಸಬೇಕು, ಸಿದ್ಧಪುರುಷರಾಗಬೇಕು, ಸಿದ್ಧಿಗಳನ್ನು ಗಳಿಸಿಕೊಳ್ಳಬೇಕು, ಯೋಗ ಸಿದ್ಧಿಯಿಂದ ಪರಮಾತ್ಮ ಪ್ರಾಪ್ತಿಯನ್ನು ಹೊಂದಬಹುದು ಎಂಬುದಾಗಿ ಅವರ ಅದ್ವೈತ ಸಿದ್ಧಾಂತದ ಪ್ರಕಾರ ಒಂದು ಜೀವನ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಎಲ್ಲರೂ ಆದಿಶಂಕರರು ತೋರಿಸಿರುವ ಜೀವನ ಮಾರ್ಗದಲ್ಲಿ ಹೋಗಲಾಗುವುದಿಲ್ಲವಾದ್ದರಿಂದ ಅರ್ಥಕಾಮಗಳೆಂಬ ಸಂಸಾರ ಸಾಗರವನ್ನು ನಾವು ದಾಟಿಯೇ ತೀರಬೇಕಾದ ಕಾರಣದಿಂದ ಧರ್ಮ ಮಾರ್ಗದಲ್ಲಿ ಅರ್ಥಕಾಮಗಳನ್ನು ಪೂರೈಸಿಕೊಳ್ಳುತ್ತಾ ಮೋಕ್ಷವನ್ನೇ ಗುರಿಯನ್ನಾಗಿಟ್ಟುಕೊಂಡು ಪರಮಾತ್ಮನನ್ನು ಹೊಂದಬೇಕು. ಆ ಕಾರಣದಿಂದಲೇ ಭಗವದ್ಗೀತೆ ಸಾಮಾನ್ಯ ಜೀವಿಗೂ ನಿಲುಕುವಂತಹ ಧರ್ಮ ಮಾರ್ಗವನ್ನು, ಜ್ಞಾನವನ್ನು ಬೋಧಿಸುವಂತಹ ಗ್ರಂಥ. ಮಾನವನ ವೇಷದಲ್ಲಿ ಬಂದ ಶ್ರೀಕೃಷ್ಣನು
ಮಾನವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರಗಳನ್ನು ಸೂಚಿಸುವುದಕ್ಕಾಗಿಯೇ ಹೇಳಿರುವಂತೆ ಇರುವುದು ಈ ಭಗವದ್ಗೀತೆ. ಇಲ್ಲವಾದರೆ ಕೃಷ್ಣನನ್ನು ನಾವು ಭಗವಂತನೆಂದು, ಪರಮಾತ್ಮನೆಂದು, ಸರ್ವಶಕ್ತನೆಂದು, ಸರ್ವಜ್ಞನೆಂದು ತಿಳಿದುಕೊಂಡು ಆ ಭಾವದಿಂದ ಅವನು ಹೇಳಿರುವ ಮಾತುಗಳನ್ನು ನಾವು ಅನುಸರಿಸ ಹೊರಟರೆ ಪರಮಾತ್ಮನಿಗೆ ಮಾತ್ರ ಸಾಧ್ಯ, ಇದು ನಮ್ಮಗಳಿಗೆ ಆಗುವುದಿಲ್ಲ ಎಂಬ ಕೀಳರಿಮೆ ಉಂಟಾಗಿಬಿಡುತ್ತದೆ. ಆ ರೀತಿಯ ಕೀಳರಿಮೆ ಉಂಟಾಗಬಾರದೆಂಬ ಕಾರಣದಿಂದಲೇ ಶ್ರೀಕೃಷ್ಣನು, ಮಹಾವಿಷ್ಣುವು ಸ್ವಯಂ ಕೃಷ್ಣನ ಅಂಶ ಸಂಭೂತನಾಗಿ ಕೃಷ್ಣಾವತಾರಿಯಾಗಿ ಎಲ್ಲ ಮನುಷ್ಯರಂತೆಯೇ ನಿಂತುಕೊಂಡು ಈ ಸಾಧನೆಗಳ ಮೂಲಕವಾಗಿ ಯೋಗ ಸಿದ್ಧಿಗಳನ್ನು ಪಡೆಯಲು ಸಾಧ್ಯ ಎಂಬುದನ್ನು ತನ್ನ ಜೀವಿತದಲ್ಲಿಯೇ, ಜೀವಿತ ಕಾಲದಲ್ಲಿಯೇ ತೋರಿಸಿಕೊಟ್ಟು ಮತ್ಸ್ಯಾವತಾರದಿಂದ ಮೊದಲಾಗಿ ದಶಾವತಾರಗಳಲ್ಲಿಯೂ ಶ್ರೀ ವಿಷ್ಣುವು ಇದೇ ರೀತಿ ಧರ್ಮ ಮಾರ್ಗವನ್ನೇ ಅನುಸರಿಸಿ ಮೋಕ್ಷವನ್ನು ಹೊಂದುವನು ಎಂಬುದಾಗಿ ತೋರಿಸಿಕೊಟ್ಟಿರ್ತಾನೆ. ಆ ಪಥವನ್ನೇ ದೇವತಾದಿಗಳಾಗಲಿ, ಸಿದ್ಧ ಯಕ್ಷ ಕಿನ್ನರ ಕಿಂಪುರುಷಾದಿಗಳಾಗಲಿ, ಮಾನವರಾಗಲಿ ಅನುಸರಿಸಬೇಕು. ಸಕಲ ಪ್ರಾಣಿಗಳಿಗೂ ಅನುಕೂಲವಾಗುವಂತೆಯೇ ಈ ಒಂದು ದಿವ್ಯ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡಿರುವಂತಹ, ತತ್ವಾರ್ಥವನ್ನು ತಿಳಿದಿರುವಂತಹ ತತ್ವಜ್ಞಾನಿಯು ತನ್ನ ಜೀವನದಲ್ಲಿಯೇ ಅಳವಡಿಸಿಕೊಂಡು ಬಿಡುತ್ತಾನೆ. ನಾವು ಅಂತಹ ಹಲವಾರು ಮಹನೀಯರನ್ನು ನಮ್ಮ ಚರಿತ್ರೆಯಲ್ಲಿ ಕಾಣುತ್ತೇವೆ. ನಮ್ಮ ಕಣ್ಣೆದುರಿಗೆ ಆ ರೀತಿಯ ಜೀವನವನ್ನು ನಡೆಸಿ ಹೋದಂತಹ ರಾಮಕೃಷ್ಣ ಪರಮಹಂಸರಾಗಲಿ, ಮಹಾತ್ಮ ಗಾಂಧಿಯವರಾಗಲಿ ನಮಗೆ ಆದರ್ಶವಾಗಿ ನಿಲ್ಲುತ್ತಾರೆ. ಗೀತೆಯಲ್ಲಿ ಹೇಳಿರುವುದನ್ನು ಜೀವನದಲ್ಲಿಯೇ ಕಾಣಬಹುದು. ಇದು ಸಾಧ್ಯ, ಪ್ರತಿಯೊಬ್ಬರಿಗೂ ಸಾಧ್ಯ ಎಂಬುದಾಗಿಯೇ ಈ ಉದಾಹರಣೆಗಳನ್ನು ನಾವು ತೆಗೆದುಕೊಳ್ಳಬೇಕು. ಶ್ರೀಕೃಷ್ಣನಿಗೆ ಇದು ಮಾತ್ರ ಸಲ್ಲುವಂಥದ್ದು, ಸಾಮಾನ್ಯ ಜನಗಳಿಗೆ ಅರ್ಥವಾಗದೇ ಇರುವಂಥದ್ದು, ಅರ್ಜುನನಿಗೆ ಯುದ್ಧ ಕರ್ಮವನ್ನು ಮಾಡಿಸಲು ಸುಗವಾಗಿ ಹೇಳಿರುವಂಥದ್ದು ಎಂಬ ಭಾವನೆಗಳಿಂದ ನಾವು ಈ ಒಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ಬಿಟ್ಟಿರುತ್ತೇವೆ. ಆಚಾರ್ಯರುಗಳು, ಮಹಾಜ್ಞಾನಿಗಳು ಇವೆಲ್ಲವನ್ನು ವಿವರವಾಗಿ ಬಿಡಿಸಿ ತಿಳಿಸಿದರೂ ಅವರುಗಳ ಹಾಕಿಕೊಟ್ಟ ಪಥಗಳು ಪ್ರತಿಯೊಂದು ಜೀವನಕ್ಕೂ, ಜೀವಿಗೂ ಅನ್ವಯಿಸಿಕೊಳ್ಳಲು ಕಷ್ಟವಾಗುವುದರಿಂದ ಈ ರೀತಿ ನಮಗೆ ಬದುಕುವುದೇ ಆಗುವುದಿಲ್ಲ ಎಂಬುದಾಗಿ ಪಾಶ್ಚಾತ್ಯರನ್ನಾಗಲಿ, ಬೇರೆ ಸಂಸ್ಕೃತಿಗಳನ್ನಾಗಲಿ, ಬೇರೆ ಮತಗಳನ್ನಾಗಲಿ ಅನುಸರಿಸುತ್ತಾ ಬದುಕುತ್ತಾ ನಾವುಗಳು ಕಾಲ ವ್ಯಯವನ್ನು ಮಾಡುತ್ತಲಿದ್ದೇವೆ. ಈ ರೀತಿ ಆಗದಿರಲಿ ಎಂಬ ಕಾರಣದಿಂದಲೇ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ನಿಲುಕುವಂತಹ ಈ ಒಂದು ಜೀವನ ಧರ್ಮ ಮಾರ್ಗ ಪ್ರತಿಯೊಬ್ಬರಿಗೂ ಸಾಧ್ಯ, ಸಿದ್ಧಿಸಿಕೊಳ್ಳಬಹುದು, ಹುಟ್ಟು ಸಾವಿನ ಚಕ್ರದಿಂದ ಹೊರಬರಬಹುದು. ಅದಕ್ಕೆ ನಾನೇ ಎಲ್ಲರಿಗೂ ಸಹಾಯಕನಾಗಿ ನಿಂತುಕೊಂಡಿರುತ್ತೇನೆ ಮತ್ತು ಈ ವ್ಯವಸ್ಥೆಯನ್ನು ಧರ್ಮಪಥದಲ್ಲಿಯೇ ನಡೆಯುವಂತೆ ನೋಡಿಕೊಳ್ಳುತ್ತೇನೆ, ಧರ್ಮದ ಅವನತಿಯಾಗದಂತೆ ಕಾಪಾಡುತ್ತೇನೆ ಎಂಬುದಾಗಿಯೇ ಅಭಯವಾಕ್ಯಗಳನ್ನು ಕೊಡುವುದರ ಮೂಲಕ ಭಗವದ್ಗೀತಾಚಾರ್ಯನು ಶ್ರೀಕೃಷ್ಣನು ನಮಗಳಿಗೆ ಈ ಧರ್ಮ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾನೆ. ಆ ಒಂದು ದೃಷ್ಟಿಯಲ್ಲಿ ನಾವು ನೋಡುತ್ತಾ ಈ ಒಂದು ಜ್ಞಾನ ಭಂಡಾರವನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅನ್ವಯ ಮಾಡಿಕೊಳ್ಳಬೇಕು. ಎಲ್ಲ ಗುಣಗಳನ್ನು ನಾವು ಹೊಂದುವುದಕ್ಕಾಗಲಿ, ಅನುಸರಿಸುವುದಕ್ಕಾಗಲಿ, ಅನುಕರಣೀಯವಾಗಲಿ ಆಗದಿದ್ದರೂ ಅವನೇ ತಿಳಿಸುವಂತೆ, ಶ್ರೀಕೃಷ್ಣನೇ ತಿಳಿಸುವಂತೆ ಪರಿಹಾರಾದಿಗಳಲ್ಲಿ ಭಕ್ತಿಯೋಗ ಒಂದರಿಂದಲೇ ಅವನನ್ನು ಹೊಂದಬಹುದು ಎಂಬುದಾಗಿ ಸುಲಭ ಮಾಡಿ ಕೊಟ್ಟಿರುತ್ತಾನೆ. ಅಂತಹ ಭಗವಂತನನ್ನು ನಾವು ಪ್ರೀತಿಸುವುದರಿಂದ, ಅವನಲ್ಲಿ ಭಕ್ತಿ ಮಾಡುವುದರಿಂದ, ಒಂದಲ್ಲ ಒಂದು ಅವನ ಗುಣಗಳು ನಮಗೆ ಬಂದು ಬಡುವುದರಿಂದ, ಅವನ ಕಡೆಗೆ ಹೋಗಲು ಅನುಕೂಲವಾಗುವುದರಿಂದ ಅವನನ್ನು ಹೊಂದಬಹುದು, ಅವನ ಒಂದು ಕೃಪೆಯನ್ನು ಪಡೆಯಬಹುದು.
ಅವನ ಕೃಪೆಯಿಂದ ಸರ್ವಸ್ವವೂ ಸಾಧ್ಯ ಎಂಬುದಾಗಿ ಇದುವರೆಗೆ ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ಬಂದಿರುವ ಅಷ್ಟೊಂದು ಜೀವನ ಕಥೆಗಳನ್ನು ನೋಡಿದರೆ ತಿಳಿದು ಬರುತ್ತದೆ. ಅಂತಹ ಉತ್ಕೃಷ್ಟವಾದ ಮಾರ್ಗವನ್ನು ಪರಮಾತ್ಮನು ಗೀತೆಯಲ್ಲಿ ತೋರಿಸಿಕೊಟ್ಟಿರುತ್ತಾನೆ. ಇಹ ಪರಲೋಕಗಳಿಗೆ ಅವನ ನಾಮಸ್ಮರಣೆಯೊಂದೇ ಸಾಕು. ಅವನ ನಾಮಸ್ಮರಣೆಯಿಂದಲೇ ಅವನಲ್ಲಿ ಭಕ್ತಿ ಜಾಗೃತವಾಗುತ್ತದೆ. ಅವನ ಗುಣಗಳು ನಮ್ಮನ್ನು, ನಮ್ಮ ಮನಸ್ಸನ್ನು ಅಪಹರಿಸಿ ಬಿಡುತ್ತದೆ. ಅವನು ಹಾಕಿಕೊಟ್ಟಿರುವಂತಹ ಈ ಒಂದು ಮಾರ್ಗ ಪ್ರತಿಯೊಬ್ಬರಿಗೂ ಆಹ್ಲಾದಕರವಾಗಿಯೂ ಆಕರ್ಷಕಕರವಾಗಿಯೂ ಇರುತ್ತದೆ. ಆದ ಕಾರಣದಿಂದಲೇ ಅವನೇ ತಿಳಿಸುವಂತೆ, ನನ್ನನ್ನು ಸರ್ವರೂ ಅನುಸರಿಸುತ್ತಾರೆ, ಶ್ರೇಷ್ಠರಾದವರನ್ನು ಎಲ್ಲ ಜನಗಳು ಹಿಂಬಾಲಿಸುತ್ತಾರೆ. ಆ ಕಾರಣದಿಂದ ಶ್ರೇಷ್ಠನಾಗಿರುವವನು ಸರಿಯಾದ ರೀತಿಯಲ್ಲಿಯೇ ಜೀವನ ಮಾರ್ಗವನ್ನು ಸವೆಸಬೇಕು, ಸಿದ್ಧಿಗಳನ್ನು ಪಡೆದುಕೊಳ್ಳಬೇಕು, ಅವನು ಆದರ್ಶನಾಗಿ ಇನ್ನೊಬ್ಬರಿಗೆ ಇರಬೇಕು ಎಂಬುದಾಗಿ ಕೃಷ್ಣನು ಗೀತೆಯಲ್ಲಿ ತಿಳಿಸುತ್ತಾನೆ. ಈ ರೀತಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಪಥದಲ್ಲಿ ಪ್ರತಿಯೊಬ್ಬರೂ ಹುಟ್ಟು ಸಾವಿನ ಚಕ್ರದಿಂದ ಹೊರಬರಬಹುದು ಮತ್ತು ಈ ಮಾಯಾಶಕ್ತಿಯನ್ನು ಗೆಲ್ಲಬಹುದು. ದೇಹವೆಂಬ ಮಾಯಾಶಕ್ತಿ, ಅರ್ಥ ಕಾಮಗಳೆಂಬ ಮಾಯಾಶಕ್ತಿಗಳನ್ನು ದಾಟಬಹುದು. ಪ್ರಯತ್ನ ಸ್ವಲ್ಪ ಪಟ್ಟರೂ ಧರ್ಮ ಮಾರ್ಗದಲ್ಲಿರುವವರಿಗೆ ನಾನು ಸಹಾಯಕನಾಗಿರುತ್ತೇನೆ, ಅವರ ಕೈ ಹಿಡಿದು ನಡೆಸುತ್ತೇನೆ, ಅವರನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಕೃಷ್ಣನು ಅಭಯವಾಕ್ಯಗಳನ್ನು ಕೊಡುತ್ತಾ ಅರ್ಜುನನ ಸ್ಥಿತಪ್ರಜ್ಞ, ಸಮಾಧಿಸ್ಥ, ಸ್ಥಿತಧಿ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾ 55ನೇ ಶ್ಲೋಕದಿಂದ ಆರಂಭಿಸಿ 61ನೇ ಶ್ಲೋಕದವರೆಗೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ವರ್ಣಿಸುತ್ತಿದ್ದಾನೆ. ದುಃಖೇಷ್ವನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ. ರಾಗ, ಭಯ, ಕ್ರೋಧ ಇವು ಮೂರುಗಳು ಇಲ್ಲದೇ ಇದ್ದಾಗ ಅಂತಹವನನ್ನು ಸ್ಥಿತಧಿ ಮತ್ತು ಮುನಿ ಎಂಬುದಾಗಿ ಕರೆಯುತ್ತೇವೆ. ಯಸ್ ಸರ್ವತ್ರಾನಭಿಸ್ನೇಹಸ್ತತ್ತತ್ರ ತತ್ತತ್ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಈ ಪ್ರಜ್ಞೆಯೊಳಗೆ ಪ್ರತಿಷ್ಠಿತನಾಗಿ ಧೀ ಒಳಗೆ ಸ್ಥಿತಧೀಯಾಗಿ ಸ್ಥಿತನಾಗಿ ನಿಲ್ಲುವುದಕ್ಕೆ ಯೋಗ ಮಾರ್ಗವನ್ನು ತೋರಿಸುತ್ತಾ ಕೂರ್ಮದ ಉದಾಹರಣೆಯನ್ನು ಕೊಡುತ್ತಾನೆ. ಕೂರ್ಮವು ಹೇಗೆ ತನ್ನ ಕೈಕಾಲುಗಳನ್ನು ಒಳಗೆ ಸೆಳೆದುಕೊಂಡು ತನ್ನ ಕವಚದ ಒಳಗೆ ಇದ್ದರೂ ಇಲ್ಲದಂತಿರುವಂತಹ ಸ್ಥಿತಿಯನ್ನು ತಲುಪುತ್ತದೆಯೋ, ಬಾಹ್ಯ ಪ್ರಪಂಚದ ಸಂಸರ್ಗವೇ ಇಲ್ಲವೆಂಬಂತೆ ಬಿದ್ದುಕೊಂಡಿರುತ್ತದೆಯೋ, ಹಾಗೆಯೇ ಯೋಗಿಯು ಶಮದಮಾದಿಗಳಿಂದ ಬಾಹ್ಯ ಪ್ರಪಂಚದಿಂದ ಇಂದ್ರಿಯಗಳ ಮೂಲಕ ಈ ವಿಷಯಗಳನ್ನು ಬೇರ್ಪಡಿಸಿ ಕಡಿತಗೊಳಿಸಿ ಮನಸ್ಸಿನಲ್ಲಿ ನೆಲೆ ನಿಲ್ಲಿಸಿ ಬಿಟ್ಟರೆ, ಅಂತಹ ಮನಸ್ಸು ಎಂಬ ಸರೋವರವು ಬುದ್ಧಿಯಲ್ಲಿ ನೆಲೆ ನಿಂತರೆ ಆಗ ಅವನನ್ನು ಬುದ್ಧಿಯೊಳಗಿರುವಂತಹ ಧೀಶಕ್ತಿಯಲ್ಲಿ ನೆಲೆ ನಿಂತ ಸ್ಥಿತಧಿ ಎಂದು ಕರೆಯುತ್ತೇವೆ. ಆ ಒಂದು ಆವರಣದಲ್ಲಿ ಅವನು ನಿಂತು ಬಿಟ್ಟರೆ ಸ್ಥಿತಪ್ರಜ್ಞನಾಗಿ ಬಿಡುತ್ತಾನೆ. ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅಂದರೆ ಇಂದ್ರಿಯಗಳು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರುತ್ತೆ, ಅಂತಹವನ ಮನಸ್ಸು ಮಾತ್ರ ಸದಾಕಾಲ ಪರಮಾತ್ಮನ ಧ್ಯಾನದಲ್ಲಿ ನಿರತವಾಗಿರುತ್ತದೆ. ಪರಮಾತ್ಮ ಆತ್ಮನಲ್ಲಿ ನೆಲೆ ನಿಲ್ಲಿಸಿಬಿಟ್ಟಂತಹ ಮನಸ್ಸು
ಕಣ್ಣು ಬಿಟ್ಟು ನೋಡುತ್ತಿದ್ದರೂ, ಕಿವಿಯಿಟ್ಟು ಕೇಳುತ್ತಿದ್ದರೂ ಎಲ್ಲವೂ ಸ್ಥಿತಪ್ರಜ್ಞನಂತೆ ನಮಗೆ ಭಾಸವಾಗುತ್ತದೆ. ಕಾರಣವೇನೆಂದರೆ ಅವನು ಬಾಹ್ಯ ಪ್ರಪಂಚದಿಂದ ಎಲ್ಲವನ್ನು ಸಂಪರ್ಕವನ್ನೇ ಕಡಿತಗೊಳಿಸಿಕೊಂಡಿರುತ್ತಾನೆ. ಅವನಿಗೆ ಪರಮಾತ್ಮನೊಂದೇ ಮನಸ್ಸಿನ, ಬುದ್ಧಿಯ, ಪ್ರಜ್ಞೆಯಲ್ಲೆಲ್ಲ ತುಂಬಿಕೊಂಡಿರುತ್ತದೆ. ಅವನು ಒಳಗೆ ಕಾಣುವ ಪರಮಾತ್ಮನನ್ನು ಹೊರಗಿನ ಪ್ರಪಂಚದಲ್ಲೂ ಪ್ರತಿಯೊಂದು ವಿಷಯದಲ್ಲಿಯೂ ಪರಮಾತ್ಮನನ್ನೇ ಕಾಣಲಾರಂಭಿಸಿ ಬಿಡುತ್ತಾನೆ. ಭಕ್ತ ಪ್ರಹ್ಲಾದನ ಥರ ಅವನಿಗೆ ಕಾಣುವುದೆಲ್ಲವೂ ಪರಮಾತ್ಮನೇ ಆಗುವುದರಿಂದ ಕನಕದಾಸರು ವರ್ಣಿಸಿದಂತೆ ಎಲ್ಲ ಕಡೆಯೂ ಪರಮಾತ್ಮನೇ ಇರುವುದರಿಂದ ಅವನಿಲ್ಲದ ಜಾಗ, ಯಾರೂ ಇಲ್ಲದ ಜಾಗ ಹೇಗೆ ಬಾಳೆಹಣ್ಣನ್ನು ತಿನ್ನುವುದು? ಪರಮಾತ್ಮನು ಎಲ್ಲ ಕಡೆಯಲ್ಲಿಯೂ ಕಾಣಿಸುತ್ತಿರುವಾಗ ಯಾರೂ ಇಲ್ಲದ ಜಾಗದಲ್ಲಿ ನಾನು ಹೇಗೆ ಬಾಳೆಹಣ್ಣು ತಿನ್ನುವುದು ಎಂದು ಹಿಂತಿರುಗಿ ಬಂದು ವ್ಯಾಸ ಗುರುಗಳಿಗೆ ಕೊಟ್ಟಂತೆ. ಕನಕದಾಸರಾಗಲಿ ಭಕ್ತ ಪ್ರಹ್ಲಾದನಾಗಲಿ ಅಂತರಂಗದಲ್ಲಿಯೂ ಪರಮಾತ್ಮನನ್ನೇ ನೆಲೆ ನಿಲ್ಲಿಸಿಕೊಂಡು ಸ್ಥಿತಪ್ರಜ್ಞರಾಗಿರುತ್ತಾರೆ. ಬಾಹ್ಯ ಪ್ರಪಂಚದ ಸಕಲ ವಿಷಯಗಳಲ್ಲಿಯೂ ಪರಮಾತ್ಮನ ರೂಪವನ್ನೇ, ಪ್ರತಿಬಿಂಬವನ್ನೇ ಕಾಣುತ್ತಿರುತ್ತಾರೆ. ಆ ಕಾರಣದಿಂದಲೇ ಅಂತಹವರನ್ನು ಸ್ಥಿತಪ್ರಜ್ಞನೆಂದು ಹೇಳಬೇಕು ಎಂದು ಪರಮಾತ್ಮನು ಇಲ್ಲಿ ವರ್ಣಿಸುತ್ತಿದ್ದಾನೆ. ಹಾಗಾದರೆ ಅಂತಹವರ ಇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತವೆ? ಇಂದ್ರಿಯಗಳು ತನ್ನ ಪಾಡಿಗೆ ತಾನು ಇಂದ್ರಿಯದಲ್ಲಿ ಕಾರ್ಯವನ್ನು ಮಾಡುತ್ತಾ ಹೋಗುತ್ತಿರುತ್ತದೆ. ಅಭ್ಯಾಸ ಬಲದಿಂದ ಇಂದ್ರಿಯಗಳು ವರ್ತಿಸುತ್ತವೆ. ಇದನ್ನು ನಾವು ನಮ್ಮ ಜೀವನದಲ್ಲಿಯೂ ಕಾಣಬಹುದು. ಅಭ್ಯಾಸವಾಗುವ ತನಕ ಮಾತ್ರ ನಾವು ಮನಸ್ಸು, ಬುದ್ಧಿಗಳನ್ನು ಆ ಇಂದ್ರಿಯದ ಜೊತೆ ಸಂಪರ್ಕಗೂಡಿಸಿ ಯೋಗವೆಂಬುದನ್ನಾಗಿ ಅಭ್ಯಾಸ ಮಾಡಿ ಕಾರ್ಯವನ್ನು ಮಾಡುತ್ತಿರುತ್ತೇವೆ. ಯಾವುದೇ ಕರ್ಮಗಳು ಪುನರಾವರ್ತನೆಯಾಗತೊಡಗಿದರೆ ಆಗ ಮನಸ್ಸು ಮತ್ತು ಬುದ್ಧಿಯ ಅವಶ್ಯಕತೆ ಕಡಿಮೆಯಾಗುತ್ತಾ ಹೋಗುತ್ತದೆ ಪ್ರತಿ ಕರ್ಮದಲ್ಲಿಯೂ. ಅದೇ ಯೋಗ ಕರ್ಮಸು ಕೌಶಲಂ ಎಂಬುದಾಗಿ ವರ್ಣಿಸುತ್ತಾನೆ ಪರಮಾತ್ಮನು. ಪುನರಾವರ್ತನೆ ಮಾಡುವ ಕಾಲದಲ್ಲಿ ತನಗೆ ತಾನೇ ಆ ಇಂದ್ರಿಯಗಳು ಆ ಕೆಲಸವನ್ನು ಅಭ್ಯಾಸ ಬಲದಿಂದ ಮಾಡುತ್ತಲಿರುತ್ತವೆ. ಆಗ ಮನಸ್ಸು, ಬುದ್ಧಿಗಳು ಪರಮಾತ್ಮನಲ್ಲಿಯೇ ನೆಲೆ ನಿಲ್ಲುತ್ತದೆ. ಆದರೆ ಇಂದ್ರಿಯಗಳು ತನ್ನ ಪಾಡಿಗೆ ತಾನು ಕೆಲಸವನ್ನು ಮಾಡುತ್ತಲೇ ಇರುತ್ತದೆ. ಒಬ್ಬ ವಾಹನವನ್ನು ಚಲಿಸುವಂತಹ ಚಾಲಕನಾಗಲಿ ಅಥವಾ ಪಾಕಶಾಸ್ತ್ರದಲ್ಲಿ ನಿರತವಾಗಿರುವಂತಹ ವ್ಯಕ್ತಿಗಳಾಗಲಿ ಇಂದ್ರಿಯಗಳು ತನ್ನ ಪಾಡಿಗೆ ತಾನು ಕಾರ್ಯವನ್ನು ಮಾಡುವುದನ್ನು ಗಮನಿಸಬಹುದು. ಅವರು ಮನಸ್ಸು, ಬುದ್ಧಿಗಳು ಮಾತ್ರ ಬೇರೆಡೆಯೆಲ್ಲೋ ಇರುತ್ತದೆ. ಆ ಬೇರೆಡೆ ಎಲ್ಲೋ ಇರುವಂತಹ ಮನಸ್ಸು, ಬುದ್ಧಿಗಳನ್ನು ಪರಮಾತ್ಮನಲ್ಲಿ ನೆಲೆ ನಿಲ್ಲಿಸಿಬಿಟ್ಟರೆ ಅದು ಆಧ್ಯಾತ್ಮ ಯೋಗವಾಗುತ್ತದೆ. ಹೀಗೆ ಎಲ್ಲರಿಗೂ ಮನಸ್ಸು, ಬುದ್ಧಿಗಳು ಆರಂಭದ ಕರ್ಮಗಳಲ್ಲಿ ತಲ್ಲೀನವಾಗಿದ್ದರೂ ಪುನರಾವರ್ತನೆಗೊಳ್ಳುವಂತಹ ಆ ಸಕಲ ಕರ್ಮಗಳಲ್ಲೂ ಮನಸ್ಸು, ಬುದ್ಧಿಗಳು ಸಂಪೂರ್ಣ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವುದೇ ಇಲ್ಲ. ತನ್ನ ಭಾಗವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಮನಸ್ಸು, ಬುದ್ಧಿಗಳು ಪರಮಾತ್ಮನಲ್ಲಿ ನೆಲೆ ನಿಂತು ಬಿಡುತ್ತದೆ. ಆದರೂ ಅವಧಾನ ಕಾರ್ಯಕ್ರಮಗಳಂತೆ ಅವರು ಸ್ವಲ್ಪ ಬುದ್ಧಿ ಅಥವಾ ಸ್ವಲ್ಪವೇ ಮನಸ್ಸಿನಿಂದ ಅಥವಾ ಅಭ್ಯಾಸ ಬಲದಿಂದ ಇಂದ್ರಿಯಗಳು ತಮ್ಮ ಕಾರ್ಯಗಳನ್ನು ಮಾಡುವುದನ್ನು ನಾವು ನೋಡುತ್ತಲೇ ಇರುತ್ತೇವೆ. ಈ ರೀತಿ ಯೋಗವನ್ನು ಸಾಧನೆ ಮಾಡುವಂತಹವನು ಸ್ಥಿತಪ್ರಜ್ಞನೆನಿಸಿಕೊಳ್ಳುತ್ತಾನೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಈ ಸಂಯಮ್ಯ ಎನ್ನುವ ಪದವನ್ನು ಸರಿಯಾಗಿ ಗಮನಿಸಬೇಕು. ಸಂಯಮ, ಸಂಯಮಿ
ಎಂಬುದನ್ನೇ ಪರಮಾತ್ಮನು ಸದಾಕಾಲವೂ ವರ್ಣಿಸುತ್ತಾ ಹೋಗುತ್ತಾನೆ. ಅಂಥವನೇ ಯೋಗಿ ಎನಿಸಿಕೊಳ್ಳುವುದು. ಯೋಗಿಗಳಿಗೆ ಇನ್ನೊಂದು ಪದವೇ ಸಂಯಮ ಮತ್ತು ಸಂಯಮ ಎಂಬ ವಿಷಯಗಳನ್ನು ವರ್ಣಿಸುತ್ತಾ ಹೋಗುತ್ತಾನೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ಯೋಗದಲ್ಲಿ ನೆಲೆ ನಿಂತು ಪರಮಾತ್ಮನನ್ನು ಸದಾ ಯೋಚನೆ ಮಾಡುತ್ತಾ, ಚಿಂತನೆ ಮಾಡುತ್ತಾ, ಪರಮಾತ್ಮನ ಲೀಲಾ ಗುಣಕಥನಗಳನ್ನೇ ಆಸ್ವಾದಿಸುತ್ತಾ ಯಾವ ಒಬ್ಬ ಮನುಷ್ಯನೋ ಮನಸ್ಸು ಬುದ್ಧಿ ಪ್ರಜ್ಞೆಗಳಲ್ಲಿ ಸ್ಥಿತವಾಗಿರುತ್ತಾನೆಯೋ, ಅಚಲನಾಗಿರುತ್ತಾನೆಯೋ, ಅಂತಹ ಸ್ಥಿತಪ್ರಜ್ಞನ ಸ್ಥಿತಧಿ ಮುನಿ ಎನಿಸಿಕೊಂಡಿರುವಂತಹ ಸಮಾಧಿಸ್ಥನಿಗೆ ಪ್ರತಿಯೊಂದು ಕಾರ್ಯಗಳು ಇಹಲೋಕದಲ್ಲಿ ನಡೆಯುತ್ತಿದ್ದರೂ ಅಭ್ಯಾಸ ಬಲದಿಂದ ಆಗುತ್ತಲಿರುತ್ತದೆ. ಇಂದ್ರಿಯ ಬಲಗಳು ಅದರ ಬಲವದಿಂದಲೇ ಸ್ವಭಾವಜನ್ಯವಾಗಿಯೇ ನಿರ್ವಹಣೆಯನ್ನು ಮಾಡುತ್ತಲಿರುತ್ತದೆ. ಅಂತಹವನ ಇಂದ್ರಿಯಗಳು ಅವನ ವಶದಲ್ಲಿಯೇ ಸದಾಕಾಲವೂ ಇರುತ್ತದೆ. ಇದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡಬಹುದು. ಈ ಎತ್ತಿನ ಗಾಡಿಗಳು ಬಹಳ ಈಗೊಂದು 60 ವರ್ಷದ ಹಿಂದೆ ಎಲ್ಲದಕ್ಕೂ ಎತ್ತಿನ ವಾಹನಗಳಿಗೆ, ಎತ್ತಿನ ಗಾಡಿಗಳಿಗೆ ಉಪಯೋಗಿಸಿಕೊಂಡು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಬೆಳಗ್ಗೆ ಸಂತೆಗೆ ಹಳ್ಳಿಗಳಿಂದ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡುತ್ತಿದ್ದರು ನಮ್ಮ ಹಿರಿಯರು. ಆ ಎತ್ತುಗಳು ಎಷ್ಟರ ಮಟ್ಟಿಗೆ ಅಭ್ಯಾಸ ಬಲವನ್ನು ಹೊಂದುತ್ತದೆ ಎಂದರೆ, ಆ ಚಾಲಕನಾಗಿರುವಂತಹವನು ನಿದ್ರೆ ಹೋಗಿಬಿಡುತ್ತಾನೆ. ಎತ್ತುಗಳು ಮಾತ್ರ 6 ಗಂಟೆ 8 ಗಂಟೆಗಳ ಕಾಲ ಪ್ರಯಾಣವನ್ನು ಮಾಡಿ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಅವನ ಗಾಡಿಯನ್ನು ಗುರಿಗೆ ತಲುಪಿಸಿ ಆ ಸಂತೆಯ ಹಳ್ಳಿಯಿಂದ ಹತ್ತಿರದಲ್ಲಿರುವ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ತಲುಪಿಸುತ್ತದೆ. ಆ ಎತ್ತುಗಳಿಗೆ ಇವನು ಏನು ಅಧೀಕ್ಷಕನಾಗಿ ಯಾವುದನ್ನು ನೋಡುವುದಾಗಲಿ ಮಾಡುವುದಾಗಲಿ ಮಾಡದೇ ಇರುವುದರಿಂದ, ನಿದ್ರೆ ಹೋಗಿರುವುದರಿಂದ ತನ್ನ ಕಾರ್ಯವನ್ನು ತಾನು ಮಾಡುತ್ತಲೇ ಇರುತ್ತದೆ. ಹಾಗೆ ಇಂದ್ರಿಯಗಳು ಅಭ್ಯಾಸ ಉಂಟಾದ ಮೇಲೆ ಯೋಗ ಕರ್ಮಸು ಕೌಶಲಂ, ಆ ಕುಶಲತೆಯನ್ನು ಪಡೆದಂತಹ ಇಂದ್ರಿಯಗಳು ಅಭ್ಯಾಸ ಬಲದ ಮೇಲೆಯೇ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತದೆ. ವಾಹಕನಾಗಿ, ಆತ್ಮನಾಗಿ, ಪರಮಾತ್ಮನಾಗಿ ದೇಹದ ಒಳಗಿರುವಂತಹ ಆ ಶಕ್ತಿಯು ಸಂಪರ್ಕವನ್ನೇ ಕಳೆದುಕೊಂಡು ಬಿಟ್ಟಿರುತ್ತದೆ ಇಂದ್ರಿಯಗಳೊಡನೆ. ಆದರೂ ಇಂದ್ರಿಯಗಳು ತನ್ನ ಕಾರ್ಯವನ್ನು ತಾನು ಮಾಡುತ್ತಲೇ ಇರುತ್ತದೆ. ಇನ್ನೊಂದು ಉದಾಹರಣೆಯಾಗಿ ನಾವು ನಿದ್ರೆಯಲ್ಲಿ ಎದ್ದು ಓಡಾಡುವ ಜನಗಳನ್ನು ಕಂಡಿರುತ್ತೇವೆ. ಅವರುಗಳು ಕಣ್ಣನ್ನೇ ಬಿಟ್ಟಿರುವುದಿಲ್ಲ. ಆದರೂ ಆಯಾಯ ಸ್ಥಳಗಳಿಗೆ ಹೋಗಿ ದೀಪವನ್ನು ಹಚ್ಚುವುದರ ಮೂಲಕವಾಗಲಿ, ಸಾಮಾನುಗಳನ್ನು ತೆಗೆದುಕೊಂಡು ಹೋಗುವ ಮೂಲಕವಾಗಲಿ, ಬಾಗಿಲಿಗೆ ಹಾಕಿರುವ ಅಗುಳಿ ಮುಂತಾದ ಆ ಲಾಕ್ಗಳನ್ನು ತೆಗೆಯುವುದಾಗಲಿ, ಬೆರಟೆಗಳನ್ನು ತೆಗೆಯುವುದಾಗಲಿ ಎಲ್ಲ ಕರ್ಮಗಳನ್ನು ಮಾಡುತ್ತಿರುತ್ತಾರೆ. ಅದೆಲ್ಲವೂ ಅಭ್ಯಾಸ ಬಲದಿಂದಲೇ ನಡೆಯುತ್ತಿರುತ್ತದೆ. ಆಗ ಅವರು ಮನಸ್ಸ, ಬುದ್ಧಿ ಮತ್ತು ಪ್ರಜ್ಞೆಗಳು ಸ್ಥಿರವಾಗಿರುತ್ತದೆ, ನಿದ್ರಾವಸ್ಥೆಯಲ್ಲಿಯೇ ಇರುತ್ತದೆ. ಹಾಗಾದರೆ ಇಂದ್ರಿಯಗಳು ತನಗೆ ತಾನೇ ಹೇಗೆ ಕಾರ್ಯವನ್ನು ಮಾಡಿದವು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿ ಇಂದ್ರಿಯಾರ್ಥೇಭ್ಯ. ಅಭ್ಯಾಸ ಬಲದಿಂದ ಆ ಯೋಗವು ಉಂಟಾಗಿ ಅವುಗಳು ತನ್ನ ಕಾರ್ಯವನ್ನು ತಾನು ಮಾಡಿಕೊಂಡಿರುತ್ತದೆ. ಈ ರೀತಿಯ ಸ್ಥಿತಿಗಳನ್ನು ನಿತ್ಯ ಜೀವನದಲ್ಲಿಯೂ ಹಲವಾರು ಬಾರಿ ನಾವುಗಳೇ ನೋಡಿಕೊಳ್ಳಬಹುದು. ಅನ್ಯಮನಸ್ಕರಾಗಿದ್ದರು ಎಂಬುದಾಗಿ ಹೇಳಿಬಿಡುತ್ತೇವೆ. ಆ ಅನ್ಯಮನಸ್ಕರಾಗಿರುವುದರ ವಿವರಣೆಯೇ ಇಂದ್ರಿಯಗಳು ತನ್ನ ಪಾಡಿಗೆ ತಾನು ಕೆಲಸವನ್ನು ಮಾಡುತ್ತಿರುವಂಥದ್ದು. ಹೀಗೆ ನಾವು ಉದಾಹರಣೆಗಳ ಮೂಲಕ ಈ ಒಂದು ಸ್ಥಿತಿಯನ್ನು, ಯೋಗ ಪ್ರಕ್ರಿಯೆಯನ್ನು ತಲುಪಬಹುದು. ಅಂತಹ ವ್ಯಕ್ತಿಯ ಪ್ರಜ್ಞೆಯು ಸ್ಥಿರವಾಗಿ ಪರಮಾತ್ಮನಲ್ಲಿ ನಿಂತಿರುತ್ತದೆ. ಅಂತಹ ವ್ಯಕ್ತಿಯನ್ನು ಸ್ಥಿತಪ್ರಜ್ಞನೆಂದು ನಾವು ಹೇಳಬೇಕು
ಎಂಬುದಾಗಿ ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಸಂಯಮಿ ಮತ್ತು ಸಂಯಮ ವಿಷಯಗಳಲ್ಲಿ ಮತ್ತೆ ಮುಂದೆ ತಿಳಿದುಕೊಳ್ಳೋಣ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.